ಅಂದರೆ ಈ 60 ದಿನ ಅನ್ನೋದನ್ನು ನೀವು 2-3 ಬಾರಿ ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಬಂದಿದ್ದನ್ನು ನೋಡಿದ್ವಿ. ಮೊದಲು ಏಪ್ರಿಲ್ನಲ್ಲಿ 60 ದಿನ ಎಕ್ಸ್ಟೆಂಡ್ ಆಯಿತು, ಅದಾದ ನಂತರ ಮೇನಲ್ಲಿ ಎಕ್ಸ್ಟೆಂಡ್ ಆಯಿತು, ಜೂನ್ನಲ್ಲಿ ಜಿನೇವಾದಲ್ಲಿ ಮಾತುಕತೆ ಆಗುತ್ತೆ ಅಂತ ಹೇಳಿದ್ರು, ಫ್ರಾನ್ಸ್ನಲ್ಲಿ ಸಹಿ ಆಯಿತು, 60 ದಿನ ಅಬ್ಸರ್ವೇಷನ್ ಪೀರಿಯಡ್ ಅಂತ ಹೇಳಿದ್ರು. ಒನ್ಸ್ ಅಗೇನ್ ಇದೀಗ ದೋಹಾದಲ್ಲಿ ಮಾತುಕತೆ ಅಂತೆ, ದೋಹಾದ ಮಾತುಕತೆಯ ನಂತರ ಒನ್ಸ್ ಅಗೇನ್ 60 ದಿನದ ಕದನ ವಿರಾಮ ಅಂತೆ. ಅಮೆರಿಕ ಇರಾನ್ ನಡುವೆ ಸಂವಹನ ಮಾರ್ಗವನ್ನು ಸ್ಥಾಪನೆ ಮಾಡೋದಕ್ಕೆಲ್ಲ ಒಪ್ಪಿಗೆ ಆಗಿದೆ. 60 ದಿನಗಳವರೆಗೆ ಇದನ್ನು ವಿಸ್ತರಣೆ ಮಾಡೋದಕ್ಕೆಲ್ಲ ಉಭಯ ದೇಶಗಳು ಸಮ್ಮತಿಯನ್ನು ವ್ಯಕ್ತಪಡಿಸಿದ್ವು. ಹಾರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ನೌಕಾ ಸಂಚಾರಕ್ಕೆಲ್ಲ ಗ್ರೀನ್ ಸಿಗ್ನಲ್ ಅದನ್ನು ಮೊದಲ ದಿನದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಇರಾನ್ನವರು ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಒಮಾನ್ನ ಕಾರಣಕ್ಕಾಗಿ ಅದೆಲ್ಲ ಬೆಳವಣಿಗೆ ಆಗ್ತಾ ಇರೋದನ್ನು ನೋಡಿದ್ದೀವಿ. ಕತಾರ್ ಮತ್ತು ಪಾಕಿಸ್ತಾನ ಜಂಟಿ ಮಧ್ಯಸ್ಥಿಕೆಯಲ್ಲಿ ಒಂದು ರಹಸ್ಯ ಸಭೆ ಎಲ್ಲ ನಡೆದಿದೆ. ಕತಾರ್ನವರು ಇದ್ದರು, ಪಾಕಿಸ್ತಾನ ಮೊದಲು ಹಂತದಲ್ಲಿ ಪಾಕಿಸ್ತಾನದಲ್ಲಿ ಮಾತುಕತೆ ಆಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಪಾಕಿಸ್ತಾನದ ಈ ಮೆಮೊರಂಡಮ್ ಏನಿತ್ತು, ಆ ಮೆಮೊರಂಡಮ್ಗೆಲ್ಲ 14 ಅಂಶಗಳಿಗೆ ಇದೇ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ರು. ಇದೀಗ ಅವರ ಜಂಟಿ ಮಧ್ಯಸ್ಥಿಕೆಯಲ್ಲಿ ಒಂದು ರಹಸ್ಯ ಸಭೆ ಆಗಿದೆ. ಮತ್ತೊಂದು ಕಡೆ ಟ್ರಂಪ್ ಅವರ ಅಳಿಯ ಕುಶ್ನರ್ ಮತ್ತು ವಿಟ್ಕಾಪ್ ಇವರೆಲ್ಲ ರಂಗ ಪ್ರವೇಶ, ಅಂದರೆ ಇವರೇ ಹೋಗಿದ್ರು ಎಲ್ಲಿಗೆ, ದೋಹಾಕ್ಕೆ ಹೋಗಿ ಮಾತುಕತೆ ನಡೆಸೋ ಪ್ರಯತ್ನವನ್ನು ಮಾಡಿದ್ರು. ಇದರಿಂದ ನಾವು ಏನಿದೆ ನಮ್ಮ ಬೇಡಿಕೆಗಳನ್ನು ಮಾತ್ರ ಹೇಳ್ತೀವಿ, ಇರಾನ್ ಅವರು ಇಲ್ಲಿ ಕರೆಸೋದಿಲ್ಲ ಅಂತ ಅವರು ಹೇಳಿದ್ರು. ಅದಾದ ನಂತರ ಇರಾನ್ ಅವರು ಕೂಡ ಬರೋದಿಲ್ಲ ಅಂತ ಅವರು ಸ್ಪಷ್ಟವಾದಂಥ ಒಂದು ಮಾತಿತ್ತು. ಯಾವುದು ಅಂತ ಹೇಳಿದ್ರೆ, ನಾವು ಇರಾನ್ನ ಯಾವುದೇ ಅಧಿಕಾರಿಗಳು ಮತ್ತು ರಾಜತಾಂತ್ರಿಕರನ್ನು ನಾವು ಭೇಟಿ ಮಾಡಲ್ಲ, ನಮ್ಮ ಬೇಡಿಕೆಗಳೇನಿದೆ ಕೇವಲ ಮಧ್ಯಸ್ಥಿಕೆದಾರರಾಗಿ ಯಾರ್ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಮಧ್ಯಸ್ಥಿಕೆದಾರರ ಮುಖಾಂತರ ನಾವು ಇದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಕುಶ್ನರ್ ಮತ್ತು ವಿಟ್ಕಾಪ್ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಅದರ ಭಾಗವಾಗಿ ಆಗಿದೆ. ಈ 60 ದಿನ ಏನಾಗುತ್ತೆ ಅನ್ನೋದು ಯಕ್ಷ ಪ್ರಶ್ನೆ.